ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸಿನ ಯೋಜನೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಪ್ರತಿರೋಧದ ನಡುವೆಯೂ ಕೂಡ ಈ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆ ಪಡೆಯುವಲ್ಲಿ ಡಿಕೆ ಶಿವಕುಮಾರ್ ಸಕ್ಸಸ್ ಆಗಿದ್ದಾರೆ. ಆದರೆ ಇಷ್ಟೆಲ್ಲ ಶ್ರಮ ವಹಿಸಿದ್ರೂ ಕೂಡ ರೈತರು ಮಾತ್ರ ಭೂಮಿ ಕೊಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ಗೆ ಕೊನೆಗೂ ಗ್ರೀನ್ ಸಿಗ್ನಲ್. ಬೆಂಗಳೂರು ಸಮಗ್ರ ಉಪನಗರ ಯೋಜನೆಗೆ ಅನುಮೋದನೆ. ಸಚಿವ ಸಂಪುಟ ಸಭೆಯಲ್ಲಿ ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ ಅರ್ಥಾತ್ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆ ಸಿಕ್ಕಿದೆ. ಸುಮಾರು 18,104 ಕೋಟಿ ಮೊತ್ತದಲ್ಲಿ ಈ ಯೋಜನೆ ನಡೆಯಲಿದ್ದು, ಸರ್ಕಾರದ ಮಾಹಿತಿಯಂತೆ ರಾಮನಗರ ತಾಲೂಕಿನ 9 ಗ್ರಾಮಗಳ ಸುಮಾರು 7,481 ಎಕರೆ 21 ಗುಂಟೆ ಪ್ರದೇಶದಲ್ಲಿ ಈ ಟೌನ್ಶಿಪ್ ತಲೆ ಎತ್ತಲಿದೆ. ರಾಜ್ಯ ಸರ್ಕಾರ ಈಗ 9 ಗ್ರಾಮಗಳಲ್ಲಿ ಭೂ ಸ್ವಾಧೀನ ಮಾಡ್ತೇವೆ ಅಂತ ಹೇಳಿದ್ರು. ಅಸಲಿಗೆ 24 ಹಳ್ಳಿಗಳ ಒಟ್ಟು 9,600 ಎಕರೆ ಜಮೀನು ಕಬ್ಜಾ ಆಗಲಿದೆ ಅನ್ನೋದು ಸ್ಥಳೀಯರ ಬಲವಾದ ಆರೋಪ. ಈ ಕಾರಣದಿಂದಲೇ ವರ್ಷಕ್ಕೆ ಬಂಗಾರದಂತಹ 3 ಬೆಳೆ ಬೆಳೆಯುವಂತಹ ನಮ್ಮ ಭೂಮಿಯನ್ನ ಸರ್ಕಾರಕ್ಕೆ ನೀಡಲ್ಲ ಅಂತ ರೈತರು ರೊಚ್ಚಿಗೆದ್ದಿದ್ದಾರೆ. ರಾಮನಗರ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆಯನ್ನು ಹಾಕಿ ಹೆದ್ದಾರಿ ಬಂದ್ ಮಾಡಿ ಆಕ್ರೋಶವನ್ನು ಹೊರಹಾಕಿದ್ರು. ಕೇಂದ್ರ ಸಚಿವ ಕುಮಾರಸ್ವಾಮಿ, ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಸಹ ರೈತರ ಹೋರಾಟಕ್ಕೆ ಧ್ವನಿಯಾದರು. ಆದರೆ ಹಠಬಿಡದ ತ್ರಿವಿಕ್ರಮನಂತೆ ಡಿಕೆಶಿ ತಾನು ಅಂದುಕೊಂಡಿದ್ದನ್ನ ಸಾಧಿಸಲು ಮೊದಲ ಹೆಜ್ಜೆಯನ್ನಿಟ್ಟಿದ್ದಾರೆ. ಯೋಜನೆಗೆ ಕ್ಯಾಬಿನೆಟ್ನಲ್ಲಿ ಗುದ್ದಾಡಿ ಆಡಳಿತಾತ್ಮಕ ಅನುಮೋದನೆಯನ್ನು ಕೂಡ ಪಡೆದಿದ್ದಾರೆ. ಈಗ 33 ಎಲ್ಲ ಕಂಪ್ಲೀಟ್ ಆಗಿದೆಯಲ್ಲ, ಇದಕ್ಕೇನು ಉತ್ತರ ಹೇಳ್ತಾರೆ ಅವರೆಲ್ಲ, ಟೀಕೆ ಮಾಡ್ತಿದ್ದವರೆಲ್ಲ ಗೇಟ್ಗಳು. ಈಗ ಆಯ್ತಪ್ಪ, ಟೀಕೆ ಮಾಡ್ತಿರಲ್ಲ, ಈಗ ಬೇರೆಯವರು ಜನತಾದಳದವರು ಇದನ್ನ ದಾಖಲೆ ಮಾಡಿದ್ರು. ಕುಮಾರಸ್ವಾಮಿನ ಹೇಳೋರಲ್ಲ ಅವ್ರ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಡೆಲ್ಲಿಯಿಂದ, ಅಯ್ಯೋ ನಾನೇ ಮಾಡಿದೆ 8,000 ಕೊಡ್ತೀನಿ ಅಂತ ಹೇಳಿದ್ದೆ, ಇದು ಸರಿ ಇಲ್ಲ, ಇದೇನೇನೋ ಅಂತೆಲ್ಲ ಹೇಳಿದಾರಲ್ಲ. ಯಾಕೆ ಮಾಡಿದ್ರು ಅವರು? ಅವ್ರದೇ ಕ್ಷೇತ್ರ ಡಿನೋಟಿಫೈ ಮಾಡಬಹುದಾಯ್ತು, ಅವ್ರ ಕ್ಷೇತ್ರನೇ, ಅವ್ರದ್ದು ಜಮೀನ್ ಇದೆಯಲ್ಲ, ದುಡ್ಡು ಇಸ್ಕೊಳ್ಳಿ ನೋಡೋಣ. ಈಗ ಅವರು ಇಲ್ಲ ದುಡ್ಡು ಬೇಡ ಅಂತ ಕೊಟ್ಬಿಡ್ಲಿ. ಅವರು ಎಷ್ಟು ತಗೊಂಡಿದ್ರು, ಎಷ್ಟು ದುಡ್ಡು ಬರ್ತದೆ ಅಂತ ಗೊತ್ತಿದ್ಯಲ್ಲ ನಿಮ್ಗೆ. ಅವ್ರ ಸೇಲ್ ಇಟ್ಟು ತೆಗ್ದು ನೋಡಿ. ಬಿಡದಿ ಟೌನ್ಶಿಪ್ ಯೋಜನೆಗೆ ರೈತರ ವಿರೋಧ. 10 ಕೋಟಿ ಕೊಟ್ಟರೂ ಭೂಮಿ ಕೊಡಲ್ಲವೆಂದು ಆಕ್ರೋಶ. ಇನ್ನು ಬಿಡದಿ ಟೌನ್ಶಿಪ್ಗೆ ಅಲ್ಲಿನ ರೈತರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. 10 ಕೋಟಿ ಕೊಟ್ಟರು ಕೂಡ ನಾವು ಭೂಮಿಯನ್ನ ಕೊಡಲ್ಲ ಈಗಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಮಗೆ ವಿಷಯವನ್ನ ಕೊಟ್ಟು ಬಿಡ್ಲಿ ಈಗಂತ ರೈತ ಮಹಿಳೆಯರು ಅಳಲನ್ನ ತೋಡಿಕೊಂಡಿದ್ದಾರೆ. 4 ಎಕರೆ ಹೋಯ್ತದೆ. ನಮ್ದು ನೀರಾವರಿ, ಮರ, ಅಡಿಕೆ ಮರ, ತೆಂಗಿನ ಮರ, ಮಾವಿನ ಮರ, ಹಸಿನ ಮರ ಎಲ್ಲ ಐತೆ. ಒಂದ್ ದಸ ಕಟ್ಕೊಂಡು ಸಾಕ್ತಾ ಇದ್ದೀವಿ, ಜೀವನ ಮಾಡ್ತೇವೆ, ರಾಗಿ ಬೆಳ್ಕೋತೀವಿ. ನಾವ್ ಅದೆಲ್ಲ ಇಲ್ದ್ರೆ ನಾವೆಲ್ಲೋ ಸಾಯನ. ಈಗ ಭೂಮಿ ಕೊಡ್ತಾ ಕೊಡಲ್ವಾ ಸರ್ಕಾರಕ್ಕೆ? ಭೂಮಿ ಕೊಡಲ್ಲ. ನಮ್ ಜೀವ ಹೋದ್ರೆ ನಾವ್ ಭೂಮಿ ಕೊಡಲ್ಲ. ಅವನೆಷ್ಟೇ 10 ಕೋಟಿ ಕೊಟ್ರು ನಾವ್ ಭೂಮಿ ಕೊಡಲ್ಲ. ಡಿಸಿಎಂ ಅವರು ತುಂಬಾ ನಾವ್ ಮಾತ್ರ ಭೂಮಿ ಕೊಡಲ್ಲ. ಇಲ್ಲ ಅವನಿದ್ರಿಗೆ ನಮ್ನ ಕತ್ತು ಬಿಡ್ಲಿ ಅವನು, ಅಷ್ಟಕ್ಕೂ ಸುದ್ದಿ. ನಾವು ಭೂಮಿ ಮಾತ್ರ ಕೊಡಲ್ಲ. ಭೂಮಿ ಮಾತ್ರ ಕೊಡಲ್ಲ. ಎಂತ ದುರಂತ ಅಂದ್ರೆ, ರೈತರ ಒಪ್ಪಿಗೆ ಇಲ್ಲದೆ ಸರ್ಕಾರ ಒಕ್ಕಲಿಸ್ತಾ ಇರೋದು ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಸರ್ಕಾರ ರೈತರನ್ನ ಮೊದಲನೇದಾಗಿ ಕೇಳಬೇಕಾಗಿತ್ತು, ಏನಪ್ಪಾ ನಿಮ್ ಭೂಮಿ ಕೊಡ್ತೀರಾ ಅಂತ ಕೇಳೋದು. ಸೌಜನ್ಯಕ್ಕಾದ್ರೂ ಕೂಡ ರಾಜಕಾರಣಿಗಳಾಗ್ಲಿ ಅಧಿಕಾರಿಗಳು ಯಾವತ್ತೂ ಕೇಳೋದು ಇಲ್ಲ ಬಿಡಿ ಅವರು. ಯಾಕಂದ್ರೆ ಇಲ್ಲಿ ಬೆಂಗಳೂರಿಗೆ ಹತ್ತಿರದಲ್ಲಿದೆ ಅಂತ ಒಂದು ನೆಪ ಹೇಳ್ಕೊಂಡು ಇಡೀ ರೈತರನ್ನ ಸಮಾಧಿ ಮಾಡಕ್ ಹೊರಟಿದ್ದಾರೆ ಈ ಸರ್ಕಾರಗಳು. ಬಿಡದಿ ಟೌನ್ಶಿಪ್ ವಿರೋಧಿಸಿ ರೈತರು ಸಿಎಂಗೆ ಪತ್ರವನ್ನು ಬರೆದಿದ್ದಾರೆ. ಫಲವತ್ತಾದ ಕೃಷಿ ಭೂಮಿಯನ್ನ ಟೌನ್ಶಿಪ್ ಮಾಡಬೇಡಿ ಅಂತ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಭೂ ಸ್ವಾಧೀನ ಕೈಬಿಡುವಂತೆ ಒತ್ತಾಯಿಸಿದ್ದಾರೆ. ಸರ್ಕಾರ ಬಿಡದಿ ರೈತರಿಗೆ ಮಣಿಯುತ್ತಾ ಅಥವಾ ಮನವೊಲಿಸುತ್ತಾ ಅನ್ನೋದೇ ಸದ್ಯದ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸಿನ ಯೋಜನೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಪ್ರತಿರೋಧದ ನಡುವೆಯೂ ಕೂಡ ಈ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆ ಪಡೆಯುವಲ್ಲಿ ಡಿಕೆ ಶಿವಕುಮಾರ್ ಸಕ್ಸಸ್ ಆಗಿದ್ದಾರೆ. ಆದರೆ ಇಷ್ಟೆಲ್ಲ ಶ್ರಮ ವಹಿಸಿದ್ರೂ ಕೂಡ ರೈತರು ಮಾತ್ರ ಭೂಮಿ ಕೊಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ಗೆ ಕೊನೆಗೂ ಗ್ರೀನ್ ಸಿಗ್ನಲ್. ಬೆಂಗಳೂರು ಸಮಗ್ರ ಉಪನಗರ ಯೋಜನೆಗೆ ಅನುಮೋದನೆ.
ಸಚಿವ ಸಂಪುಟ ಸಭೆಯಲ್ಲಿ ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ ಅರ್ಥಾತ್ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆ ಸಿಕ್ಕಿದೆ. ಸುಮಾರು 18,104 ಕೋಟಿ ಮೊತ್ತದಲ್ಲಿ ಈ ಯೋಜನೆ ನಡೆಯಲಿದ್ದು, ಸರ್ಕಾರದ ಮಾಹಿತಿಯಂತೆ ರಾಮನಗರ ತಾಲೂಕಿನ 9 ಗ್ರಾಮಗಳ ಸುಮಾರು 7,481 ಎಕರೆ 21 ಗುಂಟೆ ಪ್ರದೇಶದಲ್ಲಿ ಈ ಟೌನ್ಶಿಪ್ ತಲೆ ಎತ್ತಲಿದೆ. ರಾಜ್ಯ ಸರ್ಕಾರ ಈಗ 9 ಗ್ರಾಮಗಳಲ್ಲಿ ಭೂ ಸ್ವಾಧೀನ ಮಾಡ್ತೇವೆ ಅಂತ ಹೇಳಿದ್ರು. ಅಸಲಿಗೆ 24 ಹಳ್ಳಿಗಳ ಒಟ್ಟು 9,600 ಎಕರೆ ಜಮೀನು ಕಬ್ಜಾ ಆಗಲಿದೆ ಅನ್ನೋದು ಸ್ಥಳೀಯರ ಬಲವಾದ ಆರೋಪ. ಈ ಕಾರಣದಿಂದಲೇ ವರ್ಷಕ್ಕೆ ಬಂಗಾರದಂತಹ 3 ಬೆಳೆ ಬೆಳೆಯುವಂತಹ ನಮ್ಮ ಭೂಮಿಯನ್ನ ಸರ್ಕಾರಕ್ಕೆ ನೀಡಲ್ಲ ಅಂತ ರೈತರು ರೊಚ್ಚಿಗೆದ್ದಿದ್ದಾರೆ. ರಾಮನಗರ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆಯನ್ನು ಹಾಕಿ ಹೆದ್ದಾರಿ ಬಂದ್ ಮಾಡಿ ಆಕ್ರೋಶವನ್ನು ಹೊರಹಾಕಿದ್ರು. ಕೇಂದ್ರ ಸಚಿವ ಕುಮಾರಸ್ವಾಮಿ, ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಸಹ ರೈತರ ಹೋರಾಟಕ್ಕೆ ಧ್ವನಿಯಾದರು. ಆದರೆ ಹಠಬಿಡದ ತ್ರಿವಿಕ್ರಮನಂತೆ ಡಿಕೆಶಿ ತಾನು ಅಂದುಕೊಂಡಿದ್ದನ್ನ ಸಾಧಿಸಲು ಮೊದಲ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಯೋಜನೆಗೆ ಕ್ಯಾಬಿನೆಟ್ನಲ್ಲಿ ಗುದ್ದಾಡಿ ಆಡಳಿತಾತ್ಮಕ ಅನುಮೋದನೆಯನ್ನು ಕೂಡ ಪಡೆದಿದ್ದಾರೆ. ಈಗ 33 ಎಲ್ಲ ಕಂಪ್ಲೀಟ್ ಆಗಿದೆಯಲ್ಲ, ಇದಕ್ಕೇನು ಉತ್ತರ ಹೇಳ್ತಾರೆ ಅವರೆಲ್ಲ, ಟೀಕೆ ಮಾಡ್ತಿದ್ದವರೆಲ್ಲ ಗೇಟ್ಗಳು. ಈಗ ಆಯ್ತಪ್ಪ, ಟೀಕೆ ಮಾಡ್ತಿರಲ್ಲ, ಈಗ ಬೇರೆಯವರು ಜನತಾದಳದವರು ಇದನ್ನ ಇದನ್ನ ದಾಖಲೆ ಮಾಡಿದ್ರು. ಕುಮಾರಸ್ವಾಮಿನ ಹೇಳೋರಲ್ಲ ಅವ್ರ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಡೆಲ್ಲಿಯಿಂದ, ಅಯ್ಯೋ ನಾನೇ ಮಾಡಿದೆ 8,000 ಅಡಿ ಕೊಡ್ತೀನಿ ಅಂತ ಹೇಳಿದ್ದೆ, ಇದು ಸರಿ ಇಲ್ಲ, ಇದೇನೇನೋ ಅಂತೆಲ್ಲ ಹೇಳಿದಾರಲ್ಲ. ಯಾಕೆ ಮಾಡಿದವರು? ಅವ್ರದೇ ಕ್ಷೇತ್ರ ಡಿನೋಟಿಫೈ ಮಾಡ್ಬೋದಾಯ್ತು, ಅವ್ರ ಕ್ಷೇತ್ರನೇ, ಅವ್ರದ್ದು ಜಮೀನ್ ಇದೆಯಲ್ಲ, ದುಡ್ಡು ಇಸ್ಕೊಳ್ಳಿ ನೋಡೋಣ. ಈಗ ಅವರು ಇಲ್ಲ ದುಡ್ಡು ಬೇಡ ಅಂತ ಕೊಟ್ಬಿಡ್ಲಿ. ಅವರು ಎಷ್ಟು ತಗೊಂಡಿದ್ರು ಎಷ್ಟು ದುಡ್ಡು ಬರ್ತದೆ ಅಂತ ಗೊತ್ತಿದ್ದೀರ ನಿಮ್ಗೆ? ಅವ್ರ ಸೇಲ್ ಡೇಟ್ ತೆಗೆದು ನೋಡಿ. ಬಿಡದಿ ಟೌನ್ಶಿಪ್ ಯೋಜನೆಗೆ ರೈತರ ವಿರೋಧ. 10 ಕೋಟಿ ಕೊಟ್ಟರೂ ಭೂಮಿ ಕೊಡಲ್ಲವೆಂದು ಆಕ್ರೋಶ. ಇನ್ನು ಬಿಡದಿ ಟೌನ್ಶಿಪ್ಗೆ ಅಲ್ಲಿನ ರೈತರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. 10 ಕೋಟಿ ಕೊಟ್ಟರು ಕೂಡ ನಾವು ಭೂಮಿಯನ್ನ ಕೊಡಲ್ಲ ಈಗಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಮಗೆ ವಿಷಯವನ್ನ ಕೊಟ್ಟು ಬಿಡ್ಲಿ ಈಗಂತ ರೈತ ಮಹಿಳೆಯರು ಅಳಲನ್ನ ತೋಡಿಕೊಂಡಿದ್ದಾರೆ. 4 ಎಕರೆ ಹೋಯ್ತದೆ. ನಮ್ದು ನೀರಾವರಿ, ಮರ, ಅಡಿಕೆ ಮರ, ತೆಂಗಿನ ಮರ, ಮಾವಿನ ಮರ, ಹಸಿನ ಮರ ಎಲ್ಲ ಐತೆ. ಒಂದ್ ಹೊಸ ಕಟ್ಕೊಂಡು ಸಾಕ್ತಾ ಇದ್ದೀವಿ, ಜೀವನ ಮಾಡ್ತೇವೆ, ರಾಗಿ ಬೆಳ್ಕೋತೀವಿ. ನಾವ್ ಅದೆಲ್ಲ ಇಲ್ದ್ರೆ ನಾವೆಲ್ಲೋ ಸಾಯನ. ಈಗ ಭೂಮಿ ಕೊಡ್ತಾ ಕೊಡಲ್ವಾ ಸರ್ಕಾರಕ್ಕೆ? ಭೂಮಿ ಕೊಡಲ್ಲ. ನಮ್ ಜೀವ ಹೋದ್ರೆ ನಾವ್ ಭೂಮಿ ಕೊಡಲ್ಲ. ಅವ್ನ ಎಷ್ಟೇ 10 ಕೋಟಿ ಕೊಟ್ರು ನಾವ್ ಭೂಮಿ ಕೊಡಲ್ಲ. ಡಿಸಿಎಂ ಅವರು ತುಂಬಾ ನಾವ್ ಮಾತ್ರ ಭೂಮಿ ಕೊಡಲ್ಲ. ಇಲ್ಲ ಅವ್ನಿದ್ರಿಗೆ ನಮ್ಮನ್ನ ಕಲ್ತು ಬಿಡ್ಲಿ ಅವನು. ಅಷ್ಟಕ್ಕೂ ಸದ್ಯ ನಾವು ಭೂಮಿ ಮಾತ್ರ ಕೊಡಲ್ಲ. ಭೂಮಿ ಮಾತ್ರ ಕೊಡಲ್ಲ. ಎಂತ ದುರಂತ ಅಂದ್ರೆ, ರೈತರ ಒಪ್ಪಿಗೆ ಇಲ್ಲದೆ ಸರ್ಕಾರ ಒಕ್ಕಲಿಪಿಸ್ತಾ ಇರೋದು ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಸರ್ಕಾರ ರೈತರನ್ನ ಮೊದಲನೇದಾಗಿ ಕೇಳಬೇಕಾಗಿತ್ತು, ಏನಪ್ಪಾ ನಿಮ್ ಭೂಮಿ ಕುಡಿತೀರ ಅಂತ ಕೇಳೋದು. ಸೌಜನ್ಯಕ್ಕಾದ್ರೂ ಕೂಡ ರಾಜಕಾರಣಿಗಳಾಗ್ಲಿ ಅಧಿಕಾರಿಗಳು ಯಾವತ್ತೂ ಕೇಳಿಲ್ಲ, ಕೇಳೋದೂ ಇಲ್ಲ ಬಿಡಿ ಅವರು. ಯಾಕಂದ್ರೆ ಇಲ್ಲಿ ಬೆಂಗಳೂರಿಗೆ ಹತ್ತಿರದಲ್ಲಿದೆ ಅಂತ ಒಂದು ನೆಪ ಹೇಳ್ಕೊಂಡು ಇಡೀ ರೈತರನ್ನ ಸಮಾಧಿ ಮಾಡಕ್ ಹೊರಟಿದ್ದಾರೆ ಈ ಸರ್ಕಾರಗಳು. ಬಿಡದಿ ಟೌನ್ಶಿಪ್ ವಿರೋಧಿಸಿ ರೈತರು ಸಿಎಂಗೆ ಪತ್ರವನ್ನು ಬರೆದಿದ್ದಾರೆ. ಫಲವತ್ತಾದ ಕೃಷಿ ಭೂಮಿಯನ್ನ ಟೌನ್ಶಿಪ್ ಮಾಡಬೇಡಿ ಅಂತ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಭೂ ಸ್ವಾಧೀನ ಕೈಬಿಡುವಂತೆ ಒತ್ತಾಯಿಸಿದ್ದಾರೆ. ಸರ್ಕಾರ ಬಿಡದಿ ರೈತರಿಗೆ ಮಣಿಯುತ್ತಾ ಅಥವಾ ಮನವೊಲಿಸುತ್ತಾ